ನಾನು ಕಷ್ಟಪಡೋದು ದೇವ್ರ ಚಿತ್ತನ. ವಾಕ್ಯ ಓದೋಣ. 3 ಯೋಹಾನ 2ನೇ ವಚನ. 3 ಯೋಹಾನ 2ನೇ ವಚನ. ಪ್ರಿಯರೇ ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ, ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ನಾವು ನೋಡ್ಕೊಂಡ್ವಿ, ನಾವು ಈ ರೀತಿ ಕಷ್ಟಪಡುವುದು ದೇವ್ರ ಚಿತ್ತಾನ ಅಂತ ವಾಕ್ಯ ನೋಡ್ತಾ ಇದ್ದೀವಿ. ಇಲ್ಲಿ ಯೋಹಾನನು ಬರಿತಾನೆ. ಏನಂತ ಬರಿತಾನೆ ಅಂದ್ರೆ, ಇಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ನೀನು ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲಾ ವಿಷಯದಲ್ಲಿ, ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕೆಂತ ಭಕ್ತನು ಯೋಹಾನನು ಕೋರುತ್ತಾ ಇದ್ದಾನೆ. ಬಹಳ ಜನ ಕೇಳಿಸ್ಕೊಳ್ಳಿದ್ದೇವೆ ಶ್ರೋತ್ರ, ಮಗಳೇ, ಸಹೋದರ ಸಹೋದರಿ, ಬಹಳ ಜನ ಮಕ್ಕಳನ್ನ ಹೆರುವ ವಿಷಯದಲ್ಲಿ ಆಶೀರ್ವಾದಕರವಾಗಿದ್ದಾರೆ. ಅಂದ್ರೆ ಮಕ್ಕಳನ್ನ ಹೆರುವ ವಿಷಯದಲ್ಲಿ ಆಶೀರ್ವಾದಕರವಾಗಿದ್ದಾರೆ, ಆದರೆ ಅವರನ್ನು ಸಾಕುವ ವಿಷಯದಲ್ಲಿ ಆಶೀರ್ವಾದಕರವಾಗಿಲ್ಲ. ಆಮೇನ್, ಆಮೇನ್. ಚೆನ್ನಾಗಿ ಕೇಳಿಸ್ಕೊಡ್ರಿ ಮಗಳೇ, ಸಹೋದರ ಸಹೋದರಿ, ಬಹಳ ಜನರಿಗೆ ಒಳ್ಳೆ ಮನೆ ಇಲ್ಲ, ಬಹಳ ಜನರಿಗೆ ಒಳ್ಳೆ ಊಟ ಇಲ್ಲ, ಬಹಳ ಜನರಿಗೆ ಒಳ್ಳೆ ಬಟ್ಟೆ ಇಲ್ಲ, ಬಹಳ ಜನರು ಆರ್ಥಿಕವಾಗಿ ಕೊರತೆಯಲ್ಲಿದ್ದಾರೆ. ಹಣ ಇಲ್ಲ, ದುಡಿಮೆ ಇಲ್ಲ, ವ್ಯಾಪಾರ ಇಲ್ಲ, ಮನೆ ಇಲ್ಲ, ಒಳ್ಳೆ ಊಟ ಇಲ್ಲ, ಉಟ್ಕೊಳ್ಳಿಕ್ಕೆ ಒಳ್ಳೆ ಬಟ್ಟೆ ಇಲ್ಲ. ಆದ್ರೆ ಅನೇಕ ಜನ ಏನ್ ತಿಳ್ಕೊಂಡು ಗೊತ್ತಾ, ಈ ಬಡತನದಲ್ಲಿರೋದೇ ದೇವ್ರ ಚಿತ್ತ, ಈ ರೀತಿ ಕಷ್ಟದಲ್ಲಿರೋದೇ ದೇವ್ರ ಚಿತ್ತ, ಈ ರೀತಿ ಕಷ್ಟದಲ್ಲಿ ಅದು ಹೋಗ್ತಾ ಇರೋದೇ ದೇವ್ರ ಚಿತ್ತ, ದೇವ್ರು ಹಿಂಗೆ ಇಟ್ಟಿದ್ದಾನೆ ನಮ್ಮನ್ನ ಅಂತ ಅನೇಕರು ಆಲೋಚನೆ ಮಾಡ್ತಾ ಇದ್ದಾರೆ. ವಾಕ್ಯದ ಪ್ರಕಾರ ನಾವು ಆ ರೀತಿ ಕಷ್ಟ ಪಡ್ತಾ ಇರೋದು ಅಂದ್ರೆ ಊಟ ಇಲ್ದಂಗೆ, ಬಟ್ಟೆ ಇಲ್ದಂಗೆ, ಒಳ್ಳೆ ದುಡಿಮೆ ಇಲ್ದಂಗೆ, ಒಳ್ಳೆ ವ್ಯಾಪಾರ ಇಲ್ದಂಗೆ, ಆರ್ಥಿಕವಾಗಿ ಅನುಕೂಲ ಇಲ್ದಂಗೆ, ಬಡತನದಲ್ಲಿ, ಸಾಲದಲ್ಲಿ, ದಾರಿದ್ರ್ಯತನದಲ್ಲಿ ಇರೋದು ದೇವ್ರ ಚಿತ್ತಾನ? ವಾಕ್ಯ ಹೀಗೆ ಹೇಳುತ್ತಾ, ಏನ್ ಹೇಳುತ್ತೆ ಗೊತ್ತಾ ವಾಕ್ಯ? ನೀನು ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಹಣದಲ್ಲಿಯೂ, ಆಸ್ತಿಯಲ್ಲಿಯೂ, ದುಡಿಮೆಯಲ್ಲಿಯೂ, ಆರೋಗ್ಯದಲ್ಲಿಯೂ, ಎಲ್ಲದರಲ್ಲಿಯೂ ಸಹ ನೀನು ಅಭಿವೃದ್ಧಿ ಹೊಂದಬೇಕೆಂಬುದೇ ದೇವರ ಚಿತ್ತ. ಆಮೆನ್, ಹಲ್ಲೆಲೂಯಾ. ನಾವು ಹೀಗೆ ಕಷ್ಟಪಡ್ತಿರೋ ದೇವ್ರ ಚಿತ್ತನ ಅಲ್ಲ. ಮನೆ ಇಲ್ದೆ, ದುಡಿಮೆ ಇಲ್ದೆ, ವ್ಯಾಪಾರ ಇಲ್ದೆ, ಆರೋಗ್ಯ ಇಲ್ದೆ, ಸಾಲದಲ್ಲಿ, ಸಂಕಷ್ಟದಲ್ಲಿ ಇರೋದು ದೇವ್ರ ಚಿತ್ತನ ಅಲ್ಲ. ವಾಕ್ಯ ಹೇಳುತ್ತೆ, ನೀನು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು. ಆರೋಗ್ಯದಲ್ಲಿ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು, ಆರ್ಥಿಕ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು, ಆಸ್ತಿ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಚೆನ್ನಾಗಿ ಕೇಳಿಸ್ಕೊಡ್ರಿ. ಆದ್ರೆ ಬಹಳ ಜನ ಮಾಡಿದ ಮಿಸ್ಟೇಕ್ ಏನ್ ಗೊತ್ತಾ? ಬಡತನದಲ್ಲಿ ಇರೋದೇ ದೇವ್ರ ಚಿತ್ತ, ಸಾಲದಲ್ಲಿ ಇರೋದೇ ದೇವ್ರ ಚಿತ್ತ, ಅನಾರೋಗ್ಯದಲ್ಲಿ ಇರೋದೇ ದೇವ್ರ ಚಿತ್ತ, ಆರ್ಥಿಕವಾಗಿ ಕೊರತೆಯಲ್ಲಿ, ಆರ್ಥಿಕವಾಗಿ ದಾರಿದ್ರ್ಯತನದಲ್ಲಿ ಇರೋದೇ ದೇವ್ರ ಚಿತ್ತ ಅಂತೇಳಿ ಅದನ್ನೇ ಫಾಲೋ ಮಾಡಿಕೊಂಡು, ಅದನ್ನೇ ಮೇಂಟೈನ್ ಮಾಡಿಕೊಂಡು, ಅದನ್ನೇ ಕಾಪಾಡಿಕೊಂಡು, ಅದೇ ಜೀವನ ನೂಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಎಂತ ಜೀವನನ ಎಂತ ಜೀವನ ಕಾಪಾಡ್ಕೊ ಬರ್ತಾ ಇದ್ದಾರೆ? ಕಷ್ಟದ ಜೀವನ, ಬಡತನದ ಜೀವನ, ಸಾಲದ ಜೀವನ, ಇಕ್ಕಟ್ಟಿನ ಜೀವನ, ಕೊರತೆಯ ಜೀವನವನ್ನೇ ಜನರು ಅದನ್ನೇ ನಂಬಿ, ಅದಕ್ಕೆ ಕೈ ಜೋಡಿಸಿ, ಇದೇ ದೇವ್ರ ಚಿತ್ತ ಅನ್ಕೊಂಡು ಅದೇ ಕಷ್ಟದಲ್ಲಿ ಎಷ್ಟೋ ವರ್ಷಗಳ ಕಾಲ
ಅದನ್ನೇ ಆ ಜೀವನನೇ ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ದೇವ್ರ ವಾಕ್ಯ ಹೇಳುತ್ತೆ ಹಲ್ಲೆಲೂಯಾ, ದೇವ್ರ ವಾಕ್ಯ ಹೇಳುತ್ತೆ ಹಲ್ಲೆಲೂಯಾ, ನೀನು ಆ ಕಷ್ಟದಿಂದ, ಆ ಬಾಧೆಯಿಂದ, ಆ ಬಡತನದಿಂದ, ಆ ಸಾಲದಿಂದ, ಆ ಇಕ್ಕಟ್ಟಿನಿಂದ ನೀನು ಹೊರಗೆ ಬಂದು ಎಲ್ಲ ವಿಷಯದಲ್ಲಿ ನೀನು ಆಶೀರ್ವಾದಕರವಾಗಿ ನಿಲ್ಲಬೇಕು. ನಾವು ಹೀಗೆ ಕಷ್ಟಪಡ್ತಾ ಇರೋದು ದೇವ್ರ ಚಿತ್ತ ಹೌದಾ? ಹೇಳ್ರಿ ಪಕ್ಕದಲ್ಲಿ. ನೀನು ಎಷ್ಟು ವರ್ಷದಿಂದ ಅದೇ ಕಷ್ಟದಲ್ಲಿ, ಅದೇ ಬಡತನದಲ್ಲಿ, ಅದೇ ಸಾಲದಲ್ಲಿ, ಅದೇ ಆರ್ಥಿಕವಾದ ಕೊರತೆಯಲ್ಲಿ ಇರುವುದು ನನ್ನ ದೇವರ ಚಿತ್ತ? ಆ ರೀತಿ ಇರುವುದು ನನ್ನ ದೇವರಿಗೆ ಇಷ್ಟ? ಇಲ್ಲ. ದೇವರು ಹೇಳ್ತಾನೆ ಇವತ್ತು ಯೋಹಾನ 3ನೇ ಯೋಹಾನ 2ನೇ ವಚನ, ಎಲ್ಲಾ ವಿಷಯದಲ್ಲಿ ದೇವರನ್ನ ಅಭಿವೃದ್ಧಿ ಮಾಡ್ತಾನಂತ ನೀವು ನಂಬಿದ್ರೆ ಇವತ್ತೇ ನಿಮ್ಮ ಜೀವಿತಗಳನ್ನ, ನಿಮ್ಮ ಪರಿಸ್ಥಿತಿಗಳನ್ನ, ನಿಮ್ಮ ಕುಟುಂಬ ಪರಿಸ್ಥಿತಿಗಳನ್ನ, ನಿಮ್ಮ ದುಡಿಮೆಯಲ್ಲಿರುವಂಥ ಪರಿಸ್ಥಿತಿಗಳನ್ನ, ನಿಮ್ಮ ಗಂಡನ ಪರಿಸ್ಥಿತಿನ, ನಿಮ್ಮ ವ್ಯಾಪಾರದಲ್ಲಿರುವಂಥ ಪರಿಸ್ಥಿತಿನ ನಾನು ಬದಲಾಯಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಒಂದ್ಸಾರಿ ಏನ್ ಮಾಡಿದ್ರು ಅಂದ್ರೆ ಒಬ್ಬ ತಾಯಿ ಏನ್ ಮಾಡಿದ್ರು ಅಂದ್ರೆ ಆಯಮ್ಗೆ ಏನೋ ಕಾಯಿಲೆ ಬಂತಂತೆ. ಕಾಯಿಲೆ ಬರುವಾಗ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಕಾಯಿಲೆ ಬರುವಾಗ 1 ತಿಂಗಳು ಪ್ರಾರ್ಥನೆ ಮಾಡಿದಂತೆ, ಕಾಯಿಲೆ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿದಂತೆ. ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರು ಏನಾಗಲಿಲ್ಲ, ಆ ಮಗಳು ಸ್ವಸ್ಥ ಆಗಲಿಲ್ಲ, ಆಕೆ ಗುಣ ಆಗಲಿಲ್ಲ. ಗುಣ ಆಗದಿದ್ದಕ್ಕೆ ಅನ್ಕೊಳ್ಳಂತೆ, ಇಲ್ಲ ಇದು ದೇವರೇ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಈ ರೋಗ ಬಂದಿರೋದು ದೇವ್ರ ಚಿತ್ತ ಅನ್ಕೊಂಡು ಅವತ್ತಿನಿಂದ ಪ್ರಾರ್ಥನೆ ಮಾಡೋದು ನಿಲ್ಲಿಸಿಬಿಟ್ಲಂತೆ. ನಾನು ರೋಗಿ ಆಗಿರೋದೇ, ನಾನು ರೋಗದಲ್ಲಿ ಕಷ್ಟಪಡ್ತಿರೋದು ಇದು ದೇವ್ರ ಚಿತ್ತ ಅನ್ಕೊಂಡು ಪ್ರಾರ್ಥನೆ ಮಾಡೋದು ನಿಲ್ಲಿಸ್ಬಿಟ್ಲಂತೆ. ನಿಲ್ಲಿಸಿದಂಥ ಸಂದರ್ಭದಲ್ಲಿ ಒಂದು ಭಾನುವಾರ ಆ ಸಭೆಯಲ್ಲಿರುವಂಥ ಸೇವಕರು, ನೀನು 3ನೇ ಯೋಹಾನ 2ನೇ ವಚನ ಬೋಧನೆ ಮಾಡಿದಂತೆ ನೀನು ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು, ಇದು ದೇವರ ಚಿತ್ತ. ನೀನು ಬಡತನದಲ್ಲಿರೋದು ದೇವರ ಚಿತ್ತ ಅಲ್ಲ, ನೀನ್ ಸಾಲದಲ್ಲಿರೋದು ದೇವ್ರ ಚಿತ್ತ ಅಲ್ಲ, ನೀನ್ ರೋಗಿಯಾಗಿರೋದು ದೇವ್ರ ಚಿತ್ತ ಅಲ್ಲ ಅಂತ ಆ ಸಭೆಯಲ್ಲಿರುವಂಥ ಸೇವಕರು ಬೋಧನೆ ಮಾಡುವಾಗ ಅವಾಗ ಆ ಮಗಳಿಗೆ ಆತ್ಮಿಕ ಕಣ್ಣು ಓಪನ್ ಆಯ್ತಂತೆ. ಅಯ್ಯಯ್ಯೋ, ನಾನು ರೋಗದಲ್ಲಿರೋದೇ ದೇವ್ರ ಚಿತ್ತ ಅನ್ಕೊಂಡ್ಬಿಟ್ಟಿದ್ದೆ, ನಾನು ಈ ರೋಗದಲ್ಲಿ ಬಾಧೆ ಪಡೋದೇ ದೇವ್ರ ಚಿತ್ತ ಅನ್ಕೊಂಡ್ಬಿಟ್ಟಿದ್ದಂತ ಆ ಪ್ರಸಂಗ ಕೇಳಿ ತನ್ನ ಹೃದಯನ ಚೇಂಜ್ ಮಾಡಿಕೊಂಡು, ತನ್ನ ನಿರ್ಧಾರ ಬದಲಾವಣೆ ಮಾಡಿಕೊಂಡು 3 ದಿನಗಳ ಕಾಲ ಮೊಣಕಾಲು ಹಾಕಿ ಮನೆಯಲ್ಲಿ ದೇವರ ಹತ್ರ ಉಪವಾಸವಾಗಿ ಭಾರದಿಂದ, ದೇವ, ನಾನು ರೋಗಿ ಆಗಿರೋದು ನಿನ್ನ ಚಿತ್ತ ಅಲ್ಲ, ನಾನು ಕಾಯಿಲೆಯಲ್ಲಿರೋದು ನಿನ್ನ ಚಿತ್ತ ಅಲ್ಲ, ನಾನು ರೋಗದಲ್ಲಿ ಕಷ್ಟಪಡೋದು ನಿನ್ನ ಚಿತ್ತ ಅಲ್ಲ, ಯೇಸು ನಾಮದಲ್ಲಿ ಈ ರೋಗ ತೆಗೆದಾಕು, ಈ ಕಾಯಿಲೆ ತೆಗೆದಾಕು, ಈ ಬಾಧೆ ತೆಗೆದಾಕು, ಈ ಸಂಕಷ್ಟ ತೆಗೆದಾಕಂತ ಆ ರೋಗಕ್ಕೆ ವಿರುದ್ಧವಾಗಿ, ಆ ಕಾಯಿಲೆಗೆ ವಿರುದ್ಧವಾಗಿ ಪ್ರಾರ್ಥನೆ ಮಾಡುವಾಗ 3 ದಿನಗಳ ಒಳಗಡೆ ನನ್ನ ದೇವರು ಅದ್ಭುತವಾಗಿ ಆ ಮಗಳನ್ನ ರೋಗದಿಂದ ಹೊರಗೆ ತಂದಿದ್ದಾನೆ. ಆಮೆನ್. ನಾವು ಬಡತನದಲ್ಲಿರೋದು ದೇವ್ರ ಚಿತ್ತ, ನಾವು ಸಾಲದಲ್ಲಿರೋದು ದೇವ್ರ ಚಿತ್ತ, ನಾವು ಸಾಯವರೆಗೂ ಕೂಲಿಯಲ್ಲಿರೋದು ದೇವ್ರ ಚಿತ್ತ, ಸಾಯವರೆಗೂ ಹೀನ ಸ್ಥಿತಿಯಲ್ಲಿರೋದು ದೇವ್ರ ಚಿತ್ತ, ನಾವು ಕಾಯಿಲೆ ಇರೋದು ದೇವ್ರ ಚಿತ್ತ. ಗಮನಿಸ್ರಿ, ಯಾಕೆ ಗುಣ ಆಗೋದು ಗೊತ್ತಾ? ನಿಮಗೆ ಇದು ಬಂದಿರೋದೇ ದೇವ್ರ ಚಿತ್ತ. ದೇವ್ರು ಕೊಟ್ಟಾಗ ಅನುಭವಿಸ್ಬೇಕು, ಅನುಭವಿಸು. ನಿನಗೆ ಅನುಭವಿಸ್ಬೇಕು ಇಷ್ಟ ಆದ್ರೆ ದೇವ್ರೇನ್ ಮಾಡ್ದ ತಕೊಂಡು. ಯಾರ್ಯಾರು ಇವತ್ತು ರೋಗಕ್ಕೆ ವಿರುದ್ಧವಾಗಿ, ಬಡತನಕ್ಕೆ ವಿರುದ್ಧವಾಗಿ, ಸಾಲಕ್ಕೆ ವಿರುದ್ಧವಾಗಿ ಸಿಡಿದೆದ್ದು ಪ್ರಾರ್ಥನೆ ಮಾಡ್ಲಿಕ್ಕೆ ನಿಲ್ತಿರೋ, ಹಿಜ್ಕೀಯ ರಾಜನನ್ನು ಸ್ವಸ್ಥ ಮಾಡಿದ ಯೇಸು ನಿಮ್ಮನ್ನು ಸ್ವಸ್ಥ ಮಾಡ್ತಾರೆ. ಆಮೆನ್. ಹೀಗೆ ಕಷ್ಟಪಡೋದು ದೇವ್ರ ಚಿತ್ತನ? ಹೇಳ್ರಿ. ಹೀಗೆ ರೋಗದಲ್ಲಿ ಸಾಯೋದು ದೇವ್ರ ಚಿತ್ತನ?
ಈಗಲೇ ಒಳಗಡೆ ನೋವು ಬಾಧೆ ಪಟ್ಕೊಂಡಿರೋದು ದೇವ್ರ ಚಿತ್ತನ? ಯಾರು ಸಿಡಿದೆದ್ದೇಳ್ಬೇಕು ಇವಾಗ? ನೀವು ಸಾರ್, ನಮಗೆ ರೋಗ ಬಂದ್ರೆ ನೀವು ಸಾರ್ ಸಿಡಿದೆದ್ದೇಳ್ಬೇಕು. ನಾವು ಮಾತ್ರ ಹಂಗೆ ರೋಗ ತಿಂತಾನೆ ಇರ್ತೀವಿ ಸಾರ್. ನಮಗೆ ಅಲ್ಲ ಅಲವಾಟು ಸರ್. ನಮಗೆ ಅನುಭವಿಸಿ ಅಭ್ಯಾಸ ಸಾರ್. ಅನುಭವಿಸ್ರಿ. ನಿಮ್ಮ ಕರ್ಮ ನಾವೇನ್ ಮಾಡಕ್ಕಾಗುತ್ತೆ? ಇಲ್ಲ. ವಾಕ್ಯ ಹೇಳುತ್ತೆ, ನಾನು ರೋಗದಲ್ಲಿ ಇರೋದು ದೇವ್ರ ಚಿತ್ತ ಅಲ್ಲ, ನಾನು ಸಾಲದಲ್ಲಿರೋದು ದೇವ್ರ ಚಿತ್ತ ಅಲ್ಲ, ನನ್ನ ಗಂಡ ಬಡತನದಲ್ಲಿರೋದು ದೇವ್ರ ಚಿತ್ತ ಅಲ್ಲ, ನನ್ನ ಮಕ್ಕಳು ಸಾಯವರೆಗೂ ಕೂಲಿ ಮಾಡೋದು ದೇವ್ರ ಚಿತ್ತ ಅಲ್ಲ. ಇವತ್ತು ನಾನು ಅದಕ್ಕೆ ವಿರುದ್ಧವಾಗಿ ಪ್ರಾರ್ಥನೆ ಮಾಡೋಣ. ಯೆಶಯ್ಯ, ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ, ಆಮೆನ್. ಯೋಹಾನ ಹೇಳ್ತಾನೆ, ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲಾ ವಿಷಯದಲ್ಲೇ, ಹಣ ವಿಷಯದಲ್ಲಿ ಕೂಡ ಅಭಿವೃದ್ಧಿ ಆಗ್ಬೇಕು, ಆಸ್ತಿ ವಿಷಯದಲ್ಲಿ ಕೂಡ ಅಭಿವೃದ್ಧಿ ಆಗ್ಬೇಕು, ಆರೋಗ್ಯ ವಿಷಯದಲ್ಲಿ ಕೂಡ ಅಭಿವೃದ್ಧಿ ಆಗ್ಬೇಕು, ದುಡಿಮೆ ವಿಷಯದಲ್ಲೇ ಅಭಿವೃದ್ಧಿ ಆಗ್ಬೇಕು, ವ್ಯಾಪಾರ ವಿಷಯದಲ್ಲೇ ಅಭಿವೃದ್ಧಿ ಆಗ್ಬೇಕು. ಕೆಲವು ಸೇವಕರು ಅಂತಾರೆ, ನಮ್ಮ ಚರ್ಚ್ ಹಿಂಗೆ ಸಣ್ಣ ಚರ್ಚ್ ಹಿಂಗೇ ಇರೋದು ದೇವ್ರ ಚಿತ್ತ. ದೇವರು ನಮಗೆ ಸಣ್ಣ ಸೇವೆ ಕೊಟ್ಟಿದ್ದಾನೆ, ದೇವರು ನಮಗೆ 20 ಆತ್ಮ ಕೊಟ್ಟಿದ್ದಾನೆ, ಇದೇ ದೇವ್ರ ಚಿತ್ತ. ನೋ, ದೇವ್ರ ಚಿತ್ತ ಗೊತ್ತಾ? ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ಆತ್ಮಗಳು ನಿಮ್ಮ ಸಭೆಯಲ್ಲಿ ತುಂಬಿ ತುಳುಕಬೇಕನ್ನುವುದೇ ದೇವರ ಚಿತ್ತ. ಒಂದು ವಚನ ಓದೋಣ, ಗಲಾತ್ಯ 3:9. ಹೀಗಿರಲಾಗಿ ನಂಬುವವರು ನಂಬಿಕೆ ಇಟ್ಟ ಅಬ್ರಹಾಮನೊಂದಿಗೆ ಸೌಭಾಗ್ಯವನ್ನು ಹೊಂದುವರು. ಪ್ರೈಸ್ ದ ಲಾರ್ಡ್. ಪೌಲನು ಬರಿತಾನೆ, ದೇವ್ರ ವಾಕ್ಯ ಹೀಗೆ ಹೇಳುತ್ತೆ, ನಂಬುವವರು ನಂಬಿಕೆ ಇಟ್ಟ ಅಬ್ರಹಾಮನೊಂದಿಗೆ ದೌರ್ಭಾಗ್ಯವನ್ನಲ್ಲ, ದರಿದ್ರತನ ಅಲ್ಲ, ರೋಗ ಅಲ್ಲ, ಬಡತನ ಅಲ್ಲ, ಸಾಲ ಅಲ್ಲ, ಸೌಭಾಗ್ಯವನ್ನು ಹೊಂದುವರು. ನಂಬುವವರು ನಂಬಿಕೆ ಇಟ್ಟ ಅಬ್ರಹಾಮನೊಂದಿಗೆ. ಅಬ್ರಹಾಮನು ಹೆಂಗೆ ಸೌಭಾಗ್ಯವನ್ನು ಹೊಂದಿದನೋ, ಇಲ್ಲಿ ಕುಳಿತಿರುವ ನಾವು ಕೂಡ ದೌರ್ಭಾಗ್ಯ ಅಲ್ಲ, ಸೌಭಾಗ್ಯವನ್ನ ಹೊಂದುವಂತವರಾಗಿದ್ದೇವೆ. ನಿನ್ನ ಮೂಲಕ ಎಲ್ಲ ಜನಾಂಗಗಳವರಿಗೆ. ಯಾರ ಮೂಲಕ? ಅಲ್ಲ. ಆಮೇಲೆ ನಿನ್ನ ಮೂಲಕ ಅಂದ್ರೆ ಯಾರ ಮೂಲಕ? ಅಬ್ರಹಾಮನ ಮೂಲಕ ಎಲ್ಲ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ. ಎಲ್ಲ ಜನಾಂಗಗಳಿಗೆ ಯಾರ ಮೂಲಕ? ಅಬ್ರಹಾಮನ ಮೂಲಕ ಆಶೀರ್ವಾದ ಉಂಟಾಗುತ್ತೆ. ಆಮೇನ್. ಒಂದು ನಿಮಿಷ, ಯಾರ ಮೂಲಕ? ಅಬ್ರಹಾಮನ. ಗಮನ, ಇದರ ಅರ್ಥ ಏನ್ ಗೊತ್ತಾ? ಅಬ್ರಹಾಮನು ಹೆಂಗೆ ಆಶೀರ್ವಾದ ಹೊಂದಿಕೊಂಡನೋ ಎಲ್ಲ ಜನಗಳು ಕೂಡ, ಅನ್ಯ ಜನಗಳು ಕೂಡ. ಅಂದ್ರೆ ಮೊದಲು ನಾವು ಅನ್ಯ ಜನ ಆಗಿದ್ವಿ, ಈಗ ನಾವು ದೇವರ ನಂಬಿದ್ವಿ. ಆಮೇಲೆ ನಾವು ದೇವರ ನಂಬುವಾಗ ಅಬ್ರಹಾಮನು ಹೇಗೆ ಆಶೀರ್ವಾದ ಹೊಂದಿದನೋ, ಅಬ್ರಹಾಮನು ಎಷ್ಟರ ಮಟ್ಟಿಗೆ ಆಶೀರ್ವಾದ ಹೊಂದಿದನೋ, ಅಬ್ರಹಾಮನು ಎಷ್ಟೆಲ್ಲ ಅಭಿವೃದ್ಧಿ ಹೊಂದಿದನೋ, ಅಷ್ಟು ಕೂಡ ನಾವು ಕೂಡ ಅಬ್ರಹಾಮನಷ್ಟೇ ಆಶೀರ್ವಾದ ಹೊಂದುವವರಾಗಿದ್ದೇವೆ. ಆಮೇನ್. ಅಬ್ರಹಾಮನಂಗೆ ಆಶೀರ್ವಾದ ಹೊಂದಬೇಕಂತೆ. ಅಬ್ರಹಾಮನ ಹೆಂಗೆ ಆಶೀರ್ವಾದ ಹೊಂದ? ಹೆಂಗ್ ಗೊತ್ತಿದ್ದಮ್ಮ? ಗೊತ್ತಿಲ್ಲ. ಹೇಳ್ತೀನಿ, ಕೇಳಿಸ್ಕೊ, ಚೆನ್ನಾಗಿ ಕೇಳಿಸ್ಕೊ, ಗಮನಿಸ್ರಿ. ಈಗ 3 ವಿಷಯ ಓದ್ತೀನಿ. 3 ವಿಷಯ ಅಬ್ರಹಾಮನ್ ಹೆಂಗ್ ಹೊಂದ್ಕೊಂಡನೋ ನಾವು ಸಹ ಹಂಗೆ ಹೊಂದ್ಕೋಬೇಕನ್ಲಿಕ್ಕೆ ಈ 3 ವಿಷಯಗಳು ಓದಿಸ್ತೇನೆ. ಒಂದೇದು ಹೇಳ್ರಿ, ಒಂದೇದು ಆತ್ಮಿಕ ಆಶೀರ್ವಾದ. ಹೇಳ್ರಿ, ಆತ್ಮಿಕ ಆಶೀರ್ವಾದ.
ಸ್ಪಿರಿಚುಯಲ್ ಬ್ಲೆಸ್ಸಿಂಗ್ಸ್. ಸ್ಪಿರಿಚುಯಲ್ ಬ್ಲೆಸ್ಸಿಂಗ್ಸ್. ಆದಿಕಾಂಡ 18:33 ಓದಮ್ಮ. ಯೆಹೋವನು ಅಬ್ರಹಾಮನ ಸಂಗಡ ಮಾತಾಡುವುದನ್ನು ಮುಗಿಸಿ ಹೊರಟು ಹೋದನು. ಅಬ್ರಹಾಮನು ತನ್ನ ಸ್ಥಳಕ್ಕೆ ಹಿಂದಿರುಗಿ ಹೋದನು. ಆಮೆನ್. ಹೇಳ್ರಿ, ಒಂದು ಅಬ್ರಹಾಮನು ಆತ್ಮೀಕವಾಗಿ ಆಶೀರ್ವಾದ ಹೊಂದಿದನು. ಸತ್ಯವೇದ ಹೇಳುತ್ತೆ, ಅಬ್ರಹಾಮನು ದೇವರೊಟ್ಟಿಗೆ ಮಾತಾಡಿದ್ದು ಮುಗಿಸಿದ ಮೇಲೆ ದೇವರು ಹೊರಟು ಹೋದನು, ಅಬ್ರಹಾಮನು ಹೊರಟು ಹೋದನು ಮನೆಗೆ. ಚೆನ್ನಾಗಿ ಕೇಳ್ರಿ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಒಂದು ಅಭ್ಯಾಸ ಇರುತ್ತೆ. ಏನು ಅಭ್ಯಾಸ ಗೊತ್ತಾ? ಎಲ್ಲೇ ಆದರೂ ಗಂಡ ರೆಡಿಯಾಗಿ ಎಲ್ಲನ ಹೊರಗಡೆ ಹೋಗ್ತಾನಂದ್ರೆ ಅವ್ರಿಗಿರುವ ಅಭ್ಯಾಸ ಏನಂದ್ರೆ, ಎಲ್ಲಿಗೆ ರೆಡಿ ಆಗ್ತಾ ಇದೆಯಾ? ಅವಾಗ ಓಕೆ, ಇಲ್ಲಿ ಇಂತಲ್ಲಿಗೆ ಹೋಗ್ತೀನಮ್ಮ, ಇಂಥ ಕೆಲ್ಸಕ್ಕೆ ಹೋಗ್ತೀನಮ್ಮ ಅಂತ ಹೇಳ್ತೀಯ. ಓಕೆ, ಹೋಗಿ ಒಂದು ದಿನನೋ 2 ದಿನನೋ 3 ದಿನನೋ ವಾರ ಆದ್ಮೇಲೆ ವಾಪಸ್ ಮನೆಗೆ ಬಂದ್ಮೇಲೆ ಮತ್ತೆ ಕೇಳೋ ಪ್ರಶ್ನೆ, ಎಲ್ಲಿಗೆ ಹೋಗಿದ್ದೆ, ಏನು ಮಾಡ್ತಿದ್ದೆ, ಎಲ್ಲಿ ಊಟ ಮಾಡಿದೆ, ಎಲ್ಲಿ ನಿದ್ದೆ ಮಾಡಿದೆ, ಯಾರ್ಯಾರನ್ನೆಲ್ಲ ಮೀಟ್ ಆಗಿದ್ದೆ, ಯಾರ್ಯಾರನ್ನೆಲ್ಲ ಭೇಟಿಯಾಗಿದ್ದೆ? ಕೇಳ್ತಾರ ಇಲ್ಲ? ಗಮನಿಸ್ರಿ, ಕೇಳ್ತಾರೆ. ಒಂದು ವೇಳೆ ನೀವು ಕರೆಕ್ಟ್ ಹೇಳಿದ್ರ ಗಂಡು ಮಕ್ಕಳೇ, ನಿಮ್ಮ ಹೆಂಡತಿಯರ ಕೈಯಾಗ ನೀವು ಉಳ್ಕಂತೀರಿ. ಏನೇನೋ ಹೇಳಕ್ ಹೋಗಿ ತೊದ್ಲ ಬದ್ಲ ಮಾಡಿರಾ, ಪಚಡಿನೋ ಚಟ್ನಿನೋ ಏನೋ ಆಗ್ತಿರೋ ನನಗಂತೂ ಗೊತ್ತಿಲ್ಲ. ಆದರೆ ಅಬ್ರಹಾಮನು ಕೂಡ ರೆಡಿಯಾಗಿ ಹೋಗಿದ್ದಾನೆ. ಮನೆಗೂ ವಾಪಸ್ ಬಂದ ಮೇಲೆ ಅವನಿಗೆ ಧೈರ್ಯ ಇದೆ ಹೇಳಲಿಕ್ಕೆ. ಸಾರಾ ಕೇಳ್ತಾಳೆ, ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು, ಇಷ್ಟು ದಿನ ಎಲ್ಲಿಗೋಗಿದ್ದೆ, ಏನ್ ಮಾಡಿದೆ ನೀನು ಅಂತ ಕೇಳುವಾಗ ಆತ ಹೇಳೋ ಮಾತು ಏನ್ ಗೊತ್ತಾ? ನಾನು ದೇವ್ರ ಜೊತೆ ಮಾತಾಡಿದೆ, ದೇವ್ರು ನನ್ನ ಜೊತೆಗೆ ಮಾತಾಡಿದ್ದಾನೆ, ನಾನು ದೇವ್ರ ಜೊತೆ ಮಾತಾಡಿದ್ದೀನಿ. ಒಂದು ಮಾತಾಡ್ತೀನಿ, ದೇವ್ರ ಜೊತೆಗೆ ಮಾತಾಡುವಂತ ಎಕ್ಸ್ಪೀರಿಯನ್ಸ್ ಅದು ಸಾಧಾರಣವಾಗಿ ಅಲ್ಲ ಪ್ರಿಯರೇ. ಇವತ್ತು ನಾವು ಮೊದಲೇದಾಗಿ ಹೊಂದಿಕೊಳ್ಬೇಕಾದ ಆಶೀರ್ವಾದ ಏನ್ ಗೊತ್ತಾ? ದೇವ್ರ ಜೊತೆ ಮಾತಾಡುವ ಎಕ್ಸ್ಪೀರಿಯನ್ಸ್, ದೇವ್ರ ಜೊತೆ ಮಾತಾಡುವಂತ ಎಕ್ಸ್ಪೀರಿಯನ್ಸ್. ಒಂದು ಮಾತು ಹೇಳ, ನೀನು ದೇವ್ರ ಮುಂದೆ ಪ್ರಾರ್ಥನೆ ಮಾಡುವಾಗ, ಮೊಣಕಾಲಾಗಿ ಪ್ರಾರ್ಥನೆ ಮಾಡುವಾಗ, ದೇವ್ರ ಜೊತೆ ಪ್ರಾರ್ಥನೆ ಮಾಡುವಾಗ, ಅಬ್ರಹಾಮನ ಜೊತೆಗೆ ದೇವರು ಮಾತಾಡಿದಂತ ಭಾಗ್ಯ, ನನ್ನ ದೇವ್ರು ನಿನ್ ಜೊತೆ ಕೂಡ ಮಾತಾಡ್ತಾನೆ, ನಿನ್ ಜೊತೆ ಮಾತಾಡ್ತಾನೆ. ನೀನ್ ಪ್ರಾರ್ಥನೆ ಮಾಡ್ಲಿಕ್ಕೆ ರೆಡಿ ಆದ್ರೆ, ಮೊಣಕಾಲು ಹಾಕ್ಲಿಕ್ಕೆ ರೆಡಿ ಆದ್ರೆ, ಬೇಡ್ಕೊಳ್ಳಿಕ್ಕೆ ರೆಡಿ ಆದ್ರೆ, ಯಾವ ದೇವರು ಮೋಶೆ ಜೊತೆ ಮಾತಾಡಿದನೋ, ಯಾವ ದೇವರು ಅಬ್ರಹಾಮನ ಜೊತೆ ಮಾತಾಡಿದನೋ, ಯಾವ ದೇವರು ಎಲಿಯನ ಜೊತೆ ಮಾತಾಡಿದನೋ, ದಾವೀದನ ಜೊತೆ ಮಾತಾಡಿದನೋ, ದಾನಿಯೇಲನ ಜೊತೆ ಮಾತಾಡಿದನೋ, ನಿನ್ನ ಜೊತೆ ಕೂಡ ನನ್ನ ದೇವರು ಮಾತಾಡ್ಲಿಕ್ಕೆ ಇಷ್ಟಪಡ್ತಾನೆ. 1 ಕೊರಿಂಥ ಬರೆದ ಪುಸ್ತಕ 14ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಇದೆ, ಅನ್ಯ ಭಾಷೆಯಲ್ಲಿ ಮಾತಾಡುವವನು, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವವನು, ಅವನು ಮನುಷ್ಯನ ಜೊತೆ ಅಲ್ಲ, ದೇವರ ಜೊತೆಗೆ ಮಾತಾಡ್ತಾನೆ. ಇನ್ನೊಂದ್ಸರಿ ಹೇಳ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವವನು, ಅನ್ಯ ಭಾಷೆಯಲ್ಲಿ ದೇವರಿಗೆ ಮೊರೆ ಇಡುವವನು, ಅವನು ಮನುಷ್ಯರ ಜೊತೆ ಅಲ್ಲ, ದೇವರ ಜೊತೆ ಮಾತಾಡ್ತಾನೆ. ಒಂದು ಮಾತು ಹೇಳ, ನೀನ್ ಪ್ರಾರ್ಥನೆಯಲ್ಲಿ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡುವಾಗ, ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸಲ್ಪಡುವಾಗ, ಪವಿತ್ರಾತ್ಮನ ಬಲದಿಂದ ತುಂಬಿಸಲ್ಪಡುವಾಗ, ದೇವರು ನಿನ್ನೊಟ್ಟಿಗೆ ಮಾತಾಡ್ತಾನೆ. ಅಬ್ರಹಾಮನು ಹೊಂದಿಕೊಂಡಂತ ಮೊದಲೇ ಆಶೀರ್ವಾದ ಏನು? ಅದೇ ಆತ್ಮಿಕ ಆಶೀರ್ವಾದ ಅಂದ್ರೆ ಕರೆಕ್ಟ್. ದೇವ್ರ ಜೊತೆ ಮಾತಾಡುವ ಎಕ್ಸ್ಪೀರಿಯನ್ಸ್, ದೇವ್ರ ಜೊತೆ ಮಾತಾಡುವ ಈ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ನಿಮ್ಮನ್ನು ತಕ್ಕೊಂಡು ಏನ್ ಮಾಡಿದ್ರೆ? ನೀವು ಕೇಳ್ಬೋದು, ಸರ್
ಈ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಈ ಅನುಭವ, ದೇವ್ರ ಜೊತೆಗೆ ಮಾತಾಡುವ ಅನುಭವ, ದೇವ್ರು ನನ್ನೊಟ್ಟಿಗೆ ಮಾತಾಡೋ ಅನುಭವ, ನಾನು ದೇವರೊಟ್ಟಿಗೆ ಮಾತಾಡುವ ಅನುಭವ ನಾನು ಹೊಂದ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಸರ್? ಎರಡು ವಿಷಯ. ಒಂದು ಆಶೆ ಇರಬೇಕು, ಇನ್ನೊಂದು ಪ್ರಾರ್ಥನೆ ಮಾಡಬೇಕು. ಈ ಎರಡು ಮಾಡುವಾಗ ಖಚಿತವಾಗಿ ಅಬ್ರಹಾಮನ ಜೊತೆಗೆ ಮಾತಾಡಿದ ದೇವರ ನಿನ್ ಜೊತೆಗೂ ಮಾತಾಡ್ತಾರೆ. ಆಮೇನ್. ದೇವರಿಗೆ ಸ್ತೋತ್ರ. ಒಂದ್ಸಾರಿ ಒಬ್ಬ ಸೇವಕರು ಒಂದು ಕಡೆ ಪ್ರಾರ್ಥನೆ ಮಾಡಕ್ ಹೋದ್ರು. ಪ್ರಾರ್ಥನೆ ಮಾಡಕ್ ಒಂದು ಕೂಟಕ್ಕೆ ಹೋದ್ರು. ಕೂಟಕ್ಕೆ ಹೋದಂತ ಸಮಯದಲ್ಲಿ ಒಂದು ಕುಟುಂಬದವರು 14 ವರ್ಷಗಳ ಕಾಲುಗಳೇ ಇಲ್ದಂತ ಒಬ್ಬ ಯವನಸ್ಥ ಹುಡುಗನನ್ನ ಆ ಕೂಟಕ್ಕೆ ಕರ್ಕೊಂಬಂದಾಗ ಈ ಪಾಸ್ಟರ್ ವಾಕ್ಯ ಹೇಳಕ್ಕೆ ಬಿಡ್ತಾ ಇಲ್ಲ ಆ ಕುಟುಂಬದವರು. ಈ ಪಾಸ್ಟರ್ ಪ್ರಸಂಗ ಮಾಡಕ್ ಬಿಡ್ತಾ ಇಲ್ಲ. ಪದೇ ಪದೇ ಬಂದು, ಅಯ್ಯ ಇವನ್ ಕಾಲುಗಳು ಸ್ವಸ್ಥಾಗಂಗೆ ಪ್ರಾರ್ಥನೆ ಮಾಡ್ರಿ, ಅಯ್ಯ ಇವನು ಎದ್ದು ನಡೆಯಂಗೆ ಪ್ರಾರ್ಥನೆ ಮಾಡ್ರಿ, ಅಯ್ಯ ಇವನು ಎದ್ದು ನಡೆಯಂಗೆ ಪ್ರಾರ್ಥನೆ ಮಾಡಂತ ಪದೇ ಪದೇ ಬಂದು ವಾಕ್ಯ ಹೇಳಕ್ ಬಿಡ್ತಾ ಇಲ್ಲ, ಬಂದು ತೊಂದರೆ ಕೊಡ್ತಿದ್ರು. ಕೇಳ್ರಿ, ಆ ಪಾಸ್ಟ್ರು ಆ ಹುಡುಗನ ಹತ್ರ ಹೋಗಿ, ಅವ್ರ ಕಿರಿಕಿರಿ ತಾಳಾರ್ದ ಆ ಹುಡುಗನ ಹತ್ರ ಹೋಗಿ, ಬ್ರದರ್ ಸಹೋದರ ನಿನಗೋಸ್ಕರ ಏನಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕಂತ ಕೇಳಿದ್ರು. ಯಾರೋ ಸೇವಕರು ಆ ಹುಡುಗನನ್ನ. ಆ ಹುಡುಗ ಹೇಳಿದಂತ ಮಾತೇನು ಗೊತ್ತಾ? ಸಾರ್, ನಾನು ಪರಿಶುದ್ಧಾತ್ಮನನ್ನು ಹೊಂದ್ಕೋಬೇಕು ಸಾರ್, ನಾನು ದೇವರ ಶಕ್ತಿ ಹೊಂದ್ಕೋಬೇಕು ಸಾರ್, ನಾನು ದೇವರ ಆತ್ಮನನ್ನು ಹೊಂದ್ಕೋಬೇಕು ಸಾರ್, ಪರಿಶುದ್ಧಾತ್ಮನ ನಾನು ಹೊಂದ್ಕೊಳ್ಳೋದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಸರ್ ಅಂದನು. ಕಾಲುಗಳು ಬರಲಿ ಸರ್ ಅಂತ ಪ್ರಾರ್ಥನೆ ಮಾಡ್ರಿ ಅಂತ ಕೇಳಲಿಲ್ಲ. ಏನು ಕೇಳ್ದ? ನಾನು ದೇವರ ಜೊತೆಗೆ ಮಾತಾಡ್ಬೇಕು ಸರ್, ಆತ್ಮದಿಂದ ತುಂಬಿ, ಆತ್ಮದಿಂದ ಅಭಿಷೇಕ ಹೊಂದಿ ನಾನು ದೇವ್ರ ಜೊತೆ ಮಾತಾಡ್ಬೇಕು ಸರ್. ಆ ಎಕ್ಸ್ಪೀರಿಯನ್ಸ್ ನನಗೆ ಬೇಕು ಸರ್. ಅಬ್ರಹಾಂ ಹೊಂದಿಕೊಂಡ ಎಕ್ಸ್ಪೀರಿಯನ್ಸ್ ಬೇಕು ಸರ್. ಮೋಶ ಹೊಂದಿಕೊಂಡಂತ ಆ ಶಕ್ತಿ ನನಗೆ ಬೇಕು ಸರ್. ಪಂಚಶತಮ ದಿನದಲ್ಲಿ 120 ಮಂದಿ ಶಿಷ್ಯರು ಹೊಂದಿಕೊಂಡಂತ ಅಭಿಷೇಕ ನನಗೆ ಬೇಕು ಸರ್. ಆ ಸೇವಕರು ಆ ಯವನಸ್ಥನ ಮೇಲೆ ಕೈ ಇಟ್ಟು, ಎಸಯ್ಯ ಈ ಯವನಸ್ಥನ ಆಶೆಯನ್ನು ನೆರವೇರಿಸಪ್ಪ, ಈತನ ದಾಹವನ್ನು ತೀರಿಸಪ್ಪ ಅಂತೇಳಿ ಪ್ರಾರ್ಥನೆ ಮಾಡುವಾಗ ಪರಿಶುದ್ಧಾತ್ಮನ ಶಕ್ತಿ ಆ ಯೌವನಸ್ಥನ ಮೇಲೆ ಇಳಿದು ಬಂತು. ಪರಿಶುದ್ಧಾತ್ಮನ ಶಕ್ತಿ ಯವನಸ್ಥನ ಮೇಲೆ ಇಳಿದು ಬರುವಾಗ ಅವನ ಕಾಲುಗಳಲ್ಲಿ ಶಕ್ತಿ ಬಂತು, ಅವನ ಕೈಗಳಲ್ಲಿ ಶಕ್ತಿ ಬಂತು, ಅವನ ಸೊಂಟದಲ್ಲಿ ಶಕ್ತಿ ಬಂತು. ಆ ಕೂಟದಲ್ಲಿ ಅವನು ಆರಿ ನಡೆದಾಡ್ತಾ ಇದ್ದಾನೆ. ಎಷ್ಟು ಹೇಳ್ತಾರೆ ಸರ್? ಈ ಎಕ್ಸ್ಪೀರಿಯನ್ಸ್ ನನಗೂ ಬೇಕು, ಈ ಆಶೀರ್ವಾದ ನನಗೂ ಬೇಕು. ಏನು ಆಶೀರ್ವಾದ? ದೇವರ ಜೊತೆ ಅಬ್ರಾಹ್ಮನ ಹೊಂದಿಕೊಂಡಿದ್ದು 2: ಕುಟುಂಬ ಆಶೀರ್ವಾದ. ಹೇಳ್ರಿ, ಕುಟುಂಬ ಆಶೀರ್ವಾದ, ಫ್ಯಾಮಿಲಿ ಬ್ಲೆಸ್ಸಿಂಗ್ಸ್. ವಾಕ್ಯ ಓದೋಣ. ಆದಿಕಾಂಡ 24:34. ಆದಿಕಾಂಡ 24:34. ಪ್ರೈಸ್ ದಿ ಲಾರ್ಡ್. ಅವನು ಹೇಳಿದ್ದೇನೆಂದರೆ, ನಾನು ಅಬ್ರಹಾಮನ ಸೇವಕನು, ಯೆಹೋವನು ನನ್ನ ದಣಿಯನ್ನು ಬಹಳವಾಗಿ ಅಭಿವೃದ್ಧಿಪಡಿಸಿ, ಯೆಹೋವನು ನನ್ನ ದಣಿಯನ್ನ ಬಹಳವಾಗಿ ಅಭಿವೃದ್ಧಿಪಡಿಸಿ ಅವನಿಗೆ ಕುರಿ ದನಗಳನ್ನು ಬೆಳ್ಳಿ ಬಂಗಾರವನ್ನು ದಾಸ ದಾಸಿಯರನ್ನು ಒಂಟೆಗಳನ್ನು ಕತ್ತೆಗಳನ್ನು ಕೊಟ್ಟದ್ದರಿಂದ ಅವನು ಧನವಂತನಾದನು. ನನಗೆ ಗೊತ್ತಿರುವಂತ ವ್ಯಕ್ತಿ ಒಂದಿನ ಏನೂ ಇರಲಿಲ್ಲ, 3 ತಿಂಗಳಲ್ಲಿ ಶ್ರೀಮಂತ ಆಗಿದ್ದಾನೆ. ನೀವು ಅನ್ಕೋಬಹುದು 3 ತಿಂಗಳಲ್ಲಿ ಹೆಂಗ್ ಶ್ರೀಮಂತ ಆದ ಸಾರ್ ಅಂತ. ಮದುವೆ ಆಯಿತು, ಮದುವೆಗೆ ವರದಕ್ಷಿಣೆ ದಪ್ಪ ವರದಕ್ಷಿಣೆ ತಕೊಂಡು ಏನ್ ಮಾಡಿಬಿಟ್ಟ, 3 ತಿಂಗಳಲ್ಲಿ ಶ್ರೀಮಂತ ಆದ. ಮಗನೇ ಸಹೋದರಿ ಕೇಳಿಸ್ಕೋ. ಎಷ್ಟೋ ಜನ ಕಳ್ಳತನದ ವ್ಯಾಪಾರ ಮಾಡಿ, ಮೋಸ ಮಾಡಿ, ಲಂಚ ತಕ್ಕೊಂಡು, ರಾಜಕೀಯದಲ್ಲಿ ಇಳಿದು ಅಕ್ರಮ ಸಂಪಾದನೆಯಿಂದ ಹಣ ಮಾಡಿ ದೊಡ್ಡವರಾಗ್ತಾ ಇದ್ದಾರೆ.
ಇಂಥವರಿಗೆ ಗೊತ್ತಾ ನಿಮಗೆ, ಇವರಿಗೆ ಸರಿಯಾಗಿ ನೆಮ್ಮದಿ ಇಲ್ಲ. ಇವ್ರ ಪ್ರಾಣಕ್ಕೆ ರಕ್ಷಣೆ ಇಲ್ಲ, ಇವರಿಗೆ ನೆಮ್ಮದಿನೇ ಇಲ್ಲ. ಯಾವಾಗ ಏನ್ ಜರುಗುತ್ತೋ, ಯಾವಾಗ ಏನ್ ಸಂಭವಿಸ್ತೋ, ಯಾವಾಗ ಪ್ರಾಣ ಹೋಗುತ್ತೋ ಅನ್ನುವಂತ ಒಂದು ಭಯದಲ್ಲಿ ಜೀವಿಸ್ತಾ ಇದ್ದಾರೆ. ದೇವ್ರಿಗೆ ಸ್ತೋತ್ರ. ಮಗಳೇ, ಸಹೋದರ ಸಹೋದರಿ, ಆದ್ರೆ ದೇವರು ನಮ್ಮನ್ನು ಅಡ್ಡದಾರಿಯಲ್ಲಿ ಆ ರೀತಿ ಆಶೀರ್ವದಿಸಲ್ಪಡಲ್ಲ. ದೇವರಿಗೆ ಸ್ತೋತ್ರ. ನೀನ್ ಅಬ್ರಹಾಮನ ತರ ನೀನ್ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ನಡ್ಕೊಂಡ್ರೆ ನಿನ್ ಕುಟುಂಬನ ದೇವರು ಆಶೀರ್ವಾದ ಮಾಡ್ತಾನೆ. ನಿನ್ನ ಕುಟುಂಬನ ದೇವರು ಉನ್ನತ ಸ್ಥಿತಿಗೆ ತರ್ತಾನೆ. ನಿನ್ನ ದುಡಿಮೆನ ದೇವರು ಉನ್ನತ ಸ್ಥಿತಿಗೆ ತರ್ತಾನೆ. ನಿನ್ನ ವ್ಯಾಪಾರನ ದೇವರು ಉನ್ನತ ಸ್ಥಿತಿಗೆ ತರ್ತಾನೆ. ನಿನ್ನ ಬಿಸಿನೆಸ್ಸಿನ ದೇವರು ಉನ್ನತ ಸ್ಥಿತಿಗೆ ತರ್ತಾನೆ. ಅಡ್ಡ ದಾರಿ ಅಲ್ಲ, ಮೋಸದ ದಾರಿ ಅಲ್ಲ, ಲಂಚದಿಂದ ಅಲ್ಲ, ಅನ್ಯಾಯತನದಿಂದ ಅಲ್ಲ. ಒಂದೊಂದು ಸಾರಿ ಮೋಸತನದಿಂದ ಅನ್ಯಾಯತನದಿಂದ ಸಂಪಾದಿಸಿದ್ದು ಅದು ಶಾಶ್ವತವಾಗಿ ಇರಲ್ಲ, ಅದು ಹೋಗ್ಬಿಡುತ್ತೆ. ದೇವರು ಹೇಳ್ತಾನೆ, ನಾನು ಕೊಟ್ಟಿರೋ ಆಶೀರ್ವಾದನ, ನಾನು ನಿಮಗೆ ಮಾಡಿರುವ ಆಶೀರ್ವಾದನ, ನಾನು ನಿಮಗೆ ಮಾಡುವ ಆಶೀರ್ವಾದನ ಅದು ಯಾರು ದೋಚ್ಕೊಳಕ್ಕಾಗಲ್ಲ, ಯಾರು ಕಸ್ಕೊಳಕ್ಕಾಗಲ್ಲ. ಅದು ಅಡ್ಡ ದಾರಿಯಿಂದ, ಮೋಸದ ದಾರಿಯಿಂದ, ಅನ್ಯಾಯದಿಂದ ಬಂದ ಆಶೀರ್ವಾದ ಅಲ್ಲ, ಅದು ದೇವರಿಂದ ಬಂದ ಆಶೀರ್ವಾದ. ದೇವರ ಆಶೆ ಏನ್ ಗೊತ್ತಾ? ದೇವರ ಆಶೆ ಏನ್ ಗೊತ್ತಾ? ಫ್ಯಾಮಿಲಿ ಬ್ಲೆಸ್ಸಿಂಗ್. ನಿನ್ನ ಫ್ಯಾಮಿಲಿಯಲ್ಲಿ ಊಟದ ಕೊರತೆ ಇರಬಾರ್ದು, ನನ್ನ ದೇವರ ಆಶೆ. ಬಟ್ಟೆಗಳ ಕೊರತೆ ಇರಬಾರ್ದು, ನನ್ನ ದೇವರ ಆಶೆ. ಸಾಲದ ಕೊರತೆ ಇರಬಾರ್ದು, ನಿನ್ನ ಆಸ್ತಿನ ಯಾರು ದೋಚಬಾರ್ದು. ಅಬ್ರಹಾಮನ್ ತರ ನಿನ್ನ ಫ್ಯಾಮಿಲಿ ಆಶ್ವಾಸಲ್ಪಡ್ಬೇಕು. ಚಪ್ಪಾಳೆ ತಟ್ಟಿದೆ ಅವರಿಗೆ. ನೀನು ಸಾಲದಲ್ಲಿ, ರೋಗದಲ್ಲಿ, ಬಡತನದಲ್ಲಿ, ದರಿದ್ರತನದಲ್ಲಿ ಇರೋದು ನನ್ನ ದೇವರಿಗೆ ಇಷ್ಟ. ಅಬ್ರಾಹ್ಮನು ಹೊಂದ್ಕೊಂಡ ಮೊದಲ ಆಶೀರ್ವಾದ, ಒಂದನೇದು ಆತ್ಮಿಕ ಆಶೀರ್ವಾದ, ಎರಡನೇದು ಕುಟುಂಬ ಆಶೀರ್ವಾದ, ಲಾಸ್ಟ್ ವ್ಯಕ್ತಿಗತವಾದ ಆಶೀರ್ವಾದ. ಹೇಳ್ರಿ, ವ್ಯಕ್ತಿಗತವಾದ ಆಶೀರ್ವಾದ. ಪರ್ಸನಲ್ ಬ್ಲೆಸ್ಸಿಂಗ್. ಪರ್ಸನಲ್ ಬ್ಲೆಸ್ಸಿಂಗ್ ಇದು ಇದು ಬೇರೆಯವರಿಗಲ್ಲ, ನಿನ್ನ ಹೆಂಡತಿಗೂ ಅಲ್ಲ, ನಿನಗೆ. ಇಷ್ಟೊತ್ತು ಮಾಡಿದ ಹೆಂಡತಿ ಮಕ್ಕಳೆಲ್ಲರಿಗೆ ಇದು ನಿನಗೆ, ಇದು ನಿನಗೆ. ಸಾರ್ ಅಂಥದ್ದೇನು ಸರ್ ದೇವರು ನನಗೆ ಮಾಡ್ತಾನೆ? ಕೇಳಿಸ್ಕೊ. ನಿನ್ನ ಕಿವಿಗಳು, ಕಣ್ಣುಗಳು ಈ ಕಡೆ ತಿರುಗಿಸು. ಆದಿಕಾಂಡ 25:7 ಮತ್ತು 8. ಆದಿಕಾಂಡ 25:7 ಮತ್ತು 8. ಅಬ್ರಹಾಮನು 175 ವರ್ಷ ಬದುಕಿದನು. 175 ವರ್ಷ ಬದುಕಿದನು. ಅವನು ಪೂರ್ಣಾಯುಷ್ಯದಿಂದ ದಿನ ತುಂಬಿದ ಮುದುಕನಾಗಿ ಪ್ರಾಣ ಬಿಟ್ಟು ತನ್ನ ಪಿತೃಗಳ ಬಳಿಗೆ ಸೇರಿದನು. ಇದೇನು ಎಷ್ಟನೇ ಆಶೀರ್ವಾದ? ಏನು ಆಶೀರ್ವಾದ? ಪರ್ಸನಲ್ ಬ್ಲೆಸ್ಸಿಂಗ್ಸ್. ಅಬ್ರಹಾಮನು ಎಷ್ಟು ವರ್ಷ ಬದುಕಿದನು? 175 ವರ್ಷ. ಎಷ್ಟು ವರ್ಷಮ್ಮ? 175 ವರ್ಷ ಬದುಕಿದನು. ದೇವರವನಿಗೆ 175 ವರ್ಷ ಆಯುಷ್ ಕೊಟ್ಟನು. ಕೇಳ್ರಿ, ಇವತ್ತು 1 ತಿಂಗಳು ಮಗುವಿಗೆ ಕಾಮಲೆ ಬಂದು, ಜಾಂಡಸ್ ಬಂದು ಸತ್ತೋಗೋದನ್ನು ನಾವು ನೋಡ್ತಾ ಇದ್ದೀವಿ. 2 ವರ್ಷದ ಮಗುವಿಗೆ, 2 ವರ್ಷದ ಮಗುವಿಗೆ ಗಂಟಲ್ ಕ್ಯಾನ್ಸರ್ ಬಂದು ಸತ್ತೋಗೋದು ನೋಡ್ತಾ ಇದ್ದೀವಿ. ಗರ್ಭಿಣಿ ಇರೋ ಹೆಣ್ಮಗಳಿಗೆ ಹೆರಿಗೆ ಆಗುವಂಥ ಸಂದರ್ಭದಲ್ಲಿ ಹೊಟ್ಟೆ ಒಳಗಡೆ ಅಲ್ಸರ್ ಗಡ್ಡೆ ಬಂದು ಹೆರಿಗೆ ಆಗುವಾಗ ತಾಯಿ ಮಗು ಇಬ್ಬರು ಸತ್ತೋಗೋದು ನಾವು ನೋಡ್ತಾ ಇದ್ದೀವಿ. ಒಂದು ಮಾತು ಹೇಳ್ತೀನಿ, 175 ವರ್ಷದವರೆಗೂ ಅಬ್ರಹಾಮನಿಗೆ ಒಂದು ರೋಗ ಕೂಡ ಬರಲಿಲ್ಲ, ಒಂದು ಕಾಯಿಲೆ ಕೂಡ ಬರಲಿಲ್ಲ, ಒಂದು ಅನಾರೋಗ್ಯ ಕೂಡ ಬರಲಿಲ್ಲ.
ಅಂತ ಪೂರ್ಣ ಆಯುಸ್ಸು ನನ್ನ ದೇವರ ಅಬ್ರಹಾಮನಿಗೆ ಕೊಟ್ಟಿದ್ದಾನೆ. ಆಮೆನ್, ಹಲ್ಲೆಲೂಯಾ. ದೇವ್ರ ಸ್ತೋತ್ರ. ನಿನ್ನ ಹತ್ರ ಎಷ್ಟು ಹಣ ಇದ್ರು, ನಿನ್ನ ಹತ್ರ ಎಷ್ಟು ಪದವಿಗಳಿದ್ರು, ನಿನ್ನ ಹತ್ರ ಎಷ್ಟು ಉದ್ಯೋಗ ಇದ್ರು, ನೀನು ಸಾವಿರಾರು ರೂಪಾಯಿಗಟ್ಟಲೆ ಸಂಬಳ ತಕೊಂಡ್ರು, ನಿನಗೆ ಸಾವಿರಾರು ಎಕರೆ ಹೊಲ ಇದ್ರು, ನೀನ್ ರಾಜಕೀಯದಲ್ಲಿ ಒಳ್ಳೆ ಸ್ಥಾನ ಇದ್ರು, ನಿನಗೆ ಆರೋಗ್ಯ ಇಲ್ಲ ಅಂದ್ರೆ ಅದು ಶಾಪದ ಜೀವನನೇ. ಎಷ್ಟು ಇದ್ರು, ಎಷ್ಟು ಕಟ್ಕೊಂಡ್ರು, ಎಷ್ಟು ಸಂಪಾದಿಸಿದ್ರು, ಎಷ್ಟು ಗಳಿಸಿದ್ರು, ನಿನ್ನ ಹತ್ರ ಆರೋಗ್ಯ ಇಲ್ಲ ಅಂದ್ರೆ ಅದು ಶಾಪದ ಜೀವನನೇ. ಇವತ್ತು ಮಗನೇ ಮಗಳೇ, ಸಹೋದರ ಸಹೋದರಿ, ನೀನ್ ದೇವರ ಹತ್ರ ಅಬ್ರಹಾಮ್ ಅಂತಾರೆ, ಇಸಯ್ಯ ಅಂತ ಆರೋಗ್ಯ ನನಗೂ ಬೇಕು, ಅಂತ ಬಲ ನನಗೂ ಬೇಕು, ಅಂತ ಆಯಸ್ಸು ನನಗೂ ಬೇಕು. ಪರ್ಸನಲ್ ಆಗಿ ನನ್ನನ್ನು ಆಶೀರ್ವದಿಸು, ವೈಯಕ್ತಿಕವಾಗಿ ನನ್ನನ್ನು ಆಶೀರ್ವದಿಸು, ಬಲ ಕೊಡು, ಆರೋಗ್ಯ ಕೊಡು, ಆಯುಷ್ ಕೊಡಂತ ನೀನ್ ದೇವರ ಹತ್ರ ಕೇಳ್ಕೊಂಡ್ರೆ, ವ್ಯಕ್ತಿಗತವಾಗಿ ಪರ್ಸನಲ್ ಆಗಿ ನನ್ನ ದೇವರು ಆರೋಗ್ಯ ಕೊಟ್ಟು, ಬಲ ಕೊಟ್ಟು, ಕಾಯಿಲೆ ತೆಗೆದಾಕಿ, ರೋಗ ತೆಗೆದಾಕಿ. ವಾಕ್ಯ ಹೇಳುತ್ತೆ, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು ಅಂತ. ದೇವರು ಆತನ ಬಾಸುಂಡೆಗಳಿಂದ ನಿಮ್ಮ ರೋಗನ ಗುಣಪಡಿಸಿ, ನಿಮ್ಮ ಕಾಯಿಲೆನ ಗುಣಪಡಿಸಿ ದೀರ್ಘಾಯುಷ್ಯವನ್ನು ನಿಮಗೆ ಆತನು ಕೊಡುವ ದೇವರಾಗಿದ್ದಾನೆ. ದೌಶೋತ್ರ. ಸಂಪತ್ತು ಬರಬೇಕಂದ್ರೂ ದೇವರಿಂದಾನೆ, ಆರೋಗ್ಯ ಬರಬೇಕಂದ್ರೂ ದೇವರಿಂದಾನೆ, ಜ್ಞಾನ ಬರಬೇಕಂದ್ರೂ ದೇವರಿಂದಾನೆ, ಶ್ರೀಮಂತಿಕೆ ಬರಬೇಕಂದ್ರೂ ದೇವರಿಂದಾನೆ. ಇದು ಎಷ್ಟನೇ ಆಶೀರ್ವಾದ? 1 ಆತ್ಮಿಕ ಆಶೀರ್ವಾದ, 2 ಕುಟುಂಬ ಆಶೀರ್ವಾದ, 3 ಇದೇನು ಆಶೀರ್ವಾದ? ಆರೋಗ್ಯ, ಆಯುಷ್ಯ. ಜನರಿಗೆ ಆರೋಗ್ಯ ಬೇಕು, ಎಷ್ಟು ಜನ ರೋಗದಾಗೇ ಇರಬೇಕು, ಎಷ್ಟು ಜನ ರೋಗದಲ್ಲೇ ಕಷ್ಟಪಡಬೇಕು. ರೋಗದಲ್ಲಿ ದೇವ್ರ ಚಿತ್ತ, ಕಾಯಿಲೆಯಲ್ಲಿ ಕಷ್ಟಪಡೋ ದೇವ್ರ ಚಿತ್ತ. ಎಷ್ಟು ಜನರಿಗೆ ಆರೋಗ್ಯ, ಆಯುಷ್ 2 ಬೇಕು. ಕಷ್ಟದಲ್ಲಿರುವುದು ದೇವರ ಇಷ್ಟ, ರೋಗದಲ್ಲಿರುವುದು ದೇವರ ಇಷ್ಟ, ಸಾಲದಲ್ಲಿರೋದು ದೇವರಿಗೆ ಇಷ್ಟ, ಸಾಯವರೆಗೂ ನಮ್ಮ ಮಕ್ಕಳು ಕಷ್ಟಪಡೋದು ದೇವರಿಗೆ ಇಷ್ಟ. ದೇವ್ರ ಇಷ್ಟ ಏನು? ಆತ್ಮದ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಆಗಬೇಕು. ಪರಲೋಕದ ಕಡೆ ಕೈ ಎತ್ತೋಣ. ಥ್ಯಾಂಕ್ ಯು ಜೀಸಸ್. ಕೈ ಎತ್ತಮ್ಮ ಪರಲೋಕದ ಕಡೆ. ಕೃಪಾ ಸತ್ಯ ಸಂಪೂರ್ಣನಾಗಿರುವ ನಮ್ಮ ಸರ್ವಶಕ್ತನಾದ ತಂದೆಯಾದ ದೇವ, ನಾನು ಬಡತನದಲ್ಲಿದ್ದೀನಪ್ಪ, ನಾನು ಕಷ್ಟದಲ್ಲಿದ್ದೀನಪ್ಪ, ನಾನು ಕೊರತೆಯಲ್ಲಿ ಹಾದೋಗ್ತಾ ಇದ್ದೀನಪ್ಪ, ಇಕ್ಕಟ್ಟುಗಳಲ್ಲಿ ಹಾದೋಗ್ತಾ ಇದ್ದೀನಪ್ಪ, ಸಾಲಗಳಲ್ಲಿ ಹಾದೋಗ್ತಾ ಇದ್ದೀನಪ್ಪ, ಅನಾರೋಗ್ಯದಲ್ಲಿ ಹಾದೋಗ್ತಾ ಇದ್ದೀನಪ್ಪ. ನಾನು ಈ ರೀತಿ ಕಷ್ಟದಲ್ಲಿರೋದು, ಬಡತನದಲ್ಲಿರೋದು, ಸಾಲದಲ್ಲಿರೋದು, ಕೂಲಿ ಮಾಡ್ತಾ ಜೀವನ ಮಾಡ್ತಾ ಇರೋದು, ಊಟ ಇಲ್ಲದಂತ ಸ್ಥಿತಿ, ಒಳ್ಳೆ ಊಟ ಕೂಡ ಇಲ್ಲದಂತ ಸ್ಥಿತಿ, ಒಳ್ಳೆ ಬಟ್ಟೆ ಕೂಡ ಇಲ್ಲದಂತ ಸ್ಥಿತಿ, ಇದೇ ದೇವರ ಚಿತ್ತ ಅನ್ಕೊಂಡಿದ್ದೆಪ್ಪ ಇಷ್ಟು ದಿನ. ಅಲ್ಲ, ಇವತ್ತು ವಾಕ್ಯದ ಮೂಲಕ ನನ್ನ ಆತ್ಮದ ಕಣ್ಣು ತೆರೆದದಕ್ಕಾಗಿ ಸ್ತೋತ್ರಪ್ಪ. ನನ್ನ ಕುಟುಂಬ ಅಭಿವೃದ್ಧಿ ಹೊಂದಬೇಕು, ನಾನು ಒಳ್ಳೆ ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಒಳ್ಳೆ ಊಟ ಮಾಡಬೇಕು, ಒಳ್ಳೆ ಒಳ್ಳೆ ಬಟ್ಟೆ ಹಾಕೋಬೇಕು, ಸಾಲ ತೀರಿಸ್ಬೇಕು, ರೋಗದಿಂದ ಹೊರಗೆ ಬರ್ಬೇಕು, ಅಭಿವೃದ್ಧಿ ಆಗ್ಬೇಕು, ದುಡಿಮೆ ಅಭಿವೃದ್ಧಿ ಆಗ್ಬೇಕು, ವ್ಯಾಪಾರ ಅಭಿವೃದ್ಧಿ ಆಗ್ಬೇಕು, ಸೇವೆ ಅಭಿವೃದ್ಧಿ ಆಗ್ಬೇಕು. ಇದೇ ದೇವರ ಚಿತ್ತ. ಯಾರ್ಯಾರೆಲ್ಲ
ಎಲ್ಲ ವಿಷಯದಲ್ಲಿ ನಾನು ಅಭಿವೃದ್ಧಿ ಆಗ್ಬೇಕಂತ ಪರಲೋಕದ ಕಡೆ ಕೈಗಳಂತಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ, ಅಬ್ರಹಾಮನನ್ನ ಆತ್ಮಿಕವಾಗಿ, ಕುಟುಂಬವಾಗಿ, ವ್ಯಕ್ತಿಗತವಾಗಿ ಆಶೀರ್ವಾದ ಮಾಡಿದ ಯೆಶಯ್ಯ, ಆಲಯದಲ್ಲಿ ಪರಲೋಕದ ಕಡೆ ಕೈಗಳಂತಿ ಪ್ರಾರ್ಥನೆ ಮಾಡುವ ಎಲ್ಲ ಮಕ್ಕಳನ್ನು ಆತ್ಮಿಕವಾಗಿ, ಕುಟುಂಬವಾಗಿ, ವ್ಯಕ್ತಿಗತವಾಗಿ 3 ರೀತಿಯ ಆಶೀರ್ವಾದಗಳನ್ನ ನಿನ್ನ ಮಕ್ಕಳಿಗೆ ದಯಪಾಲಿಸು. ಅಬ್ರಹಾಮನಂತೆ ಸೌಭಾಗ್ಯವನ್ನ, ಸಂಪತ್ತನ್ನ, ಐಶ್ವರ್ಯವನ್ನ, ಆರೋಗ್ಯವನ್ನ, ಆಯುಸ್ಸನ್ನ ಇವತ್ತು ಹೊಂದಿಕೊಂಡು ಈ ಯೂಟ್ಯೂಬ್ ಆನ್ಲೈನ್ ಇಂದ ಜನರು ಹೋಗುವಂತೆ ಸಹಾಯ ಮಾಡು. ಯಾರು BP ಕಾಯಿಲೆ, ಶುಗರ್ ಕಾಯಿಲೆ, ಥೈರಾಯ್ಡ್ ಕಾಯಿಲೆ, ಅಸ್ತಮಾ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ, ಅಲರ್ಜಿ ಕಾಯಿಲೆ ನರಳುತ್ತಾ ಇದ್ದರು, ಸ್ವಸ್ಥ ಮಾಡು. ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಯಾರು ನರಳುತ್ತಾ ಇದ್ದಾರೋ ಸ್ವಸ್ಥ ಮಾಡು. ಎದೆ ನೋವು, ಸೊಂಟ ನೋವು, ಮೊಣಕಾಲು ಬಾಧೆಗಳಲ್ಲಿ ಯಾರು ಬಾಧೆ ಪಡ್ತಾ ಇದ್ರು ಸ್ವಸ್ಥ ಮಾಡು. ಯಾರಿಗೆ ಕಣ್ಣುಗಳು ಕಾಣ್ತಾ ಇಲ್ವೋ, ಕಿವಿಗಳು ಕೇಳ್ತಾ ಇಲ್ವೋ, ಹೊಟ್ಟೆ ಒಳಗಡೆ ಗಡ್ಡೆಗಳಿದೆಯೋ ಸ್ವಸ್ಥ ಮಾಡು. ಯಾರಿಗೆ ಸಂತಾನ ಇಲ್ವೋ ಸಂತಾನ ಭಾಗ್ಯ ಕೊಡು. ದೇವ ಮಾಟ ಮಂತ್ರ ಕಾರ್ಯಗಳಲ್ಲಿ ಯಾರು ನರಳುತ್ತಾ ಇದ್ದಾರೋ ಸ್ವಸ್ಥ ಮಾಡು. ಬಡತನ, ಸಾಲ, ದಾರಿದ್ರ್ಯತನ, ಊಟಕ್ಕಿಲ್ಲದಂತ ಪರಿಸ್ಥಿತಿಯಲ್ಲೇ ಯಾರು ಜೀವಿಸ್ತಾ ಇದ್ದಾರೋ ಸಮೃದ್ಧಿಯಾಗಿ ಆಶೀರ್ವದಿಸೋ. ಮೊಣಕಾಲು ಹಾಕಿದಂತ, ಪರಲೋಕದ ಕಡೆ ಕೈ ಎತ್ತಿದಂತ ಎಲ್ಲ ಮಕ್ಕಳನ್ನ ಮುಟ್ಟು ದೇವರ ಸ್ತೋತ್ರ ಸ್ವಾಮಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ, ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಆಶೀರ್ವಾದ ಹೊಂದಿಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡು. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ಕರ್ತನೆ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನುರತೆ ಈಗಲೂ ಸದಾಕಾಲ ಸಭೆಯ ಮೇಲೆ ಮಕ್ಕಳೆಲ್ಲರ ಮೇಲಿರಲಿ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.